ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ತುಂಬಾ ಸಾಫ್ಟ್ ಆಗಿರೋ ಮಾರ್ಬಲ್ ಕೇಕ್ ಮಾಡ್ತಾಯಿದ್ದೀನಿ. ಬನ್ನಿ ಆ ರೆಸಿಪಿ ಹೇಗಿದೆ ಅಂತೇಳಿ ನೋಡೋಣ. ನಾನೊಂದು ಅಗಲವಾದ ಬೌಲ್ ತಗೊಂಡು ಅದಕ್ಕೆ 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನಾನು ಎಲೆಕ್ಟ್ರಿಕ್ ಬೀಟರ್ ತೊಗೊಂಡಿದ್ದೀನಿ. ನೀವು ವಿಸ್ಕರ್ ಸಹಾಯದಿಂದನೂ ಇಲ್ಲಾಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸುತ್ತು ತಿರುಗಿಸಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಇದಕ್ಕೆ ನಾನು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ಸಕ್ಕರೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಇದರಲ್ಲಿ ಬೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರೀಮ್ ಥರ ಆಗುತ್ತೆ. ಕಲರ್ ಒಂಚೂರು ಲೈಟ್ ಆಗುತ್ತೆ, ಕ್ರೀಮ್ ಕಲರಾಗಿ ಬರುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಹದಕ್ಕೆ ಮೊಟ್ಟೆ ಮತ್ತು ಸಕ್ಕರೆನ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ಳಿ. ಹಾಗೆ ಅರ್ಧ ಕಪ್ನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನಂತರ ಇದ್ರ ಮೇಲೊಂದು ಜರಡಿ ಇಟ್ಕೊಂಡು 1 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ಳಿ. ಹಾಗೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಜರಡಿ ಹಿಡ್ಕೊಳ್ಳಿ. ಪೂರ್ತಿ ಜರಡಿ ಹಿಡ್ಕೊಂಡ ನಂತರ ಇದನ್ನು ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೋತೀನಿ. ಒಂದು 1/4 ಕಪ್ನಷ್ಟು ಹಾಲು ಹಾಕ್ಕೊಳ್ಳಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳುವು ಮಾಡ್ಕೋಬೇಡಿ, ಹಾಗೆ ತುಂಬ ಗಟ್ಟಿನೂ ಇರಬಾರ್ದು. ಮೇಲಿಂದ ನೀವು ಸ್ಪೂನಲ್ಲಿ ಕೆಳಗಡೆ ಹಾಕಿದ್ರೆ ರಿಬ್ಬನ್ ಥರ ಬೀಳಬೇಕು. ಆ ಹದದಲ್ಲಿ ನೀವು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ, ಈ ಹದದಲ್ಲಿ ಇರಬೇಕು ಕೇಕ್ ಬ್ಯಾಟರ್. ಈಗ ಇದರಲ್ಲಿ ಒಂದು 3/4 ಕಪ್ನಷ್ಟು ನಾನು ಇನ್ನೊಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಒಂದು 6-7 ಸ್ಪೂನು ನೀವು ತೆಗೆದಿಟ್ಕೊಂಡ್ರೆ ಸಾಕು. ಟೇಬಲ್ ಸ್ಪೂನಲ್ಲಿ 6-7 ಟೇಬಲ್ ಸ್ಪೂನಷ್ಟು ತೆಗೆದಿಟ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಗಟ್ಟಿಯಾಗಿದೆ. ಈಗ ನಾನು ಇದಕ್ಕೆ 1-2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ನಾನು ತೋರಿಸಿರೋ ಹದಕ್ಕೆ ಆಗೋವರೆಗೂ ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ನಾನಿಲ್ಲಿ ಮೊದಲೇ ಕೇಕ್ ಟಿನ್ಗೆ ಆಯಿಲ್ ಮತ್ತು ಬಟರ್ ಪೇಪರ್ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಈ 2 ಬ್ಯಾಟರ್ನ ಹಾಕೋಬೇಕು. ಮೊದಲಿಗೆ ವೈಟ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ಒಂದೊಂದೇ ಸ್ಪೂನ್ ಹಾಕ್ಕೊಳ್ಳಿ. ನಾನು ದೊಡ್ಡ ಸ್ಪೂನ್ ತಗೊಂಡು ಅದರಲ್ಲಿ 1 ಸ್ಪೂನು ವೈಟ್ ಬ್ಯಾಟರ್, 1 ಸ್ಪೂನು ಚಾಕ್ಲೇಟ್ ಬ್ಯಾಟರ್ ಹಾಕೋತಾ ಇದ್ದೀನಿ. ಅದೇ ರೀತಿ ಎಲ್ಲ ಬ್ಯಾಟರ್ನು ಇದರೊಳಗಡೆ ಹಾಕ್ಕೊಳ್ಳೋಣ ಒಂದೊಂದಾಗಿ. ನೋಡಿ, ಪೂರ್ತಿ ಬ್ಯಾಟರೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ಟಿಕ್ ತಗೊಂಡು ಇದನ್ನು ಲೈನ್ ಮಾಡ್ಕೊಳ್ಳೋಣ. ಪೂರ್ತಿ ನಾನು ತೋರಿಸಿರೋ ರೀತಿಯಲ್ಲೇ ನೀವು ಇದೇ ರೀತಿ ಲೈನ್ ಮಾಡ್ಕೊಳ್ಳಿ, ಡಿಸೈನ್ ಆಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನಾವು ಫ್ರೀ ಹೀಟ್ ಮಾಡಿರೋ ಕುಕ್ಕರ್ ಒಳಗಡೆ ಇಟ್ಕೊಳ್ಳೋಣ. ನಾನು ಒಂದು 10 ನಿಮಿಷ ನಿಧಾನ ಉರಿಯಲ್ಲಿ ಕುಕ್ಕರ್ನ ಬಿಸಿಗಿಟ್ಟಿದ್ದೆ. ಅದರೊಳಗಡೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬಿಸಿಗಿಟ್ಟಿದ್ದೆ. ಅದರೊಳಗಡೆ ಈ ಬ್ಯಾಟರ್ನ ಇಡೋಣ. ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 30 ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ಈಗ 30 ನಿಮಿಷ ಆಗಿದೆ. ಇದನ್ನು ತೆಗೆದು ನೋಡೋಣ.
ಒಂದು ಸ್ಟಿಕ್ ಸಹಾಯದಿಂದ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಕ್ಲೀನಾಗಿ ಬಂದಿದೆ. ಸ್ಟಿಕ್ಕಲ್ಲಿ ಕ್ಲೀನಾಗಿ ಬರಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇದನ್ನು ಬೇಕ್ ಮಾಡಿ. ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ನಂತರ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ತುಂಬಾ ಸಾಫ್ಟಾಗಿದೆ. ನೀವು ಈ ರೀತಿ ಈ ಕೇಕ್ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿದೆ ಅಂತೇಳಿ ನಮಗೆ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.